Hi dear students, good afternoon everyone. So today we are going to discuss the new chapter of the history of ancient civilization. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಹೊಸ ಅಧ್ಯಾಯವಾಗಿರ್ತಕ್ಕಂತಹ ಪ್ರಾಚೀನ ನಾಗರಿಕತೆಗಳ ಇತಿಹಾಸ. ನೋಡಿ, ಪ್ರಾಚೀನ ನಾಗರಿಕತೆಗಳ ಇತಿಹಾಸ ಈಗಾಗಲೇ ನಾವು ಇಂದಿನ ಕ್ಲಾಸ್ನಲ್ಲಿ ಮಾನವನ ವಿಕಸನದ ಕತೆ, ಅಂದರೆ ಈ ಭೂಮಿ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಉಗಮ ಆಯಿತು, ಜೀವದ ವಿಕಸನ ಅಂತಂದ್ರೆ ಏನಾಗಿತ್ತು, ಮತ್ತು ಈ ಜೀವದ ಉಗಮ ಹೇಗಾಯಿತು, ಮತ್ತೆ ಈ ಮಾನವನ ವಿಕಾಸಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಅನ್ನೋದು ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಬಂದ್ವಿ. ಸೊ ಇದೆಲ್ಲ ಆದ್ಮೇಲೆ ಮಾನವ ಭೌತಿಕವಾಗಿ ಯಾವಾಗ ಬೆಳವಣಿಗೆ ಅಂತಕ್ಕಂಥದ್ದು ಆಗ್ತಾನೋ ಆ ಸಂದರ್ಭದಲ್ಲಿ ಒಂದು ಕಡೆ ನೆಲೆ ನಿಂತು ವಾಸ ಆಗೋದಕ್ಕೆ ಆಗ್ತಾನೆ. ಹಾಗೆ ಒಂದು ಕಡೆ ನೆಲೆ ನಿಂತು ವಾಸವಾಗಿರ್ತಕ್ಕಂತಹ ಒಂದು ಸನ್ನಿವೇಶವನ್ನೇ ನಾವು ನಾಗರಿಕತೆಗಳ ಒಂದು ಬೆಳವಣಿಗೆ ಅಂತ ಕರೀತಾ ಬರ್ತೀವಿ. ಓಕೆ, ಸೊ ಇನ್ ದಿ ಪ್ರೀವಿಯಸ್ ಕ್ಲಾಸ್ ವಿ ಆಲ್ರೆಡಿ ಡಿಸ್ಕಸ್ಡ್ ಇನ್ ದ ಸ್ಟೋರಿ ಆಫ್ ದಿ ಹ್ಯೂಮನ್ ಎವಲ್ಯೂಷನ್. ಸೊ ಹೌ ಟು ದಿ ಅರ್ತ್ crust formed and how to the evolution of life, the evolution, the important the factors of the evolution of man. Okay, so in the new chapter of the history of the ancient civilization, ಇದು ಪ್ರಾಚೀನ ನಾಗರಿಕತೆಗಳ ಇತಿಹಾಸ. ಓಕೆ, ಪ್ರಾಚೀನ ನಾಗರಿಕತೆಗಳ ಇತಿಹಾಸದಲ್ಲಿ ನೋಡ್ತಾ ಬಂದ್ರೆ ಈ ಮಾನವ ಯಾವಾಗ ಒಂದು ಕಡೆ ನೆಲೆ ನಿಂತು ವಾಸ ಆಗ್ತಕ್ಕಂಥದ್ದು ಆಗ್ತಾನೋ ಆ ಒಂದು ಸಂದರ್ಭದಲ್ಲಿ ಅವನಲ್ಲಿ ರಚನಾತ್ಮಕವಾಗಿರುವಂತಹ ಒಂದು ಬೆಳವಣಿಗೆ ಅಂತಕ್ಕಂಥದ್ದು ಕಂಡು ಬರುತ್ತೆ. ಓಕೆ, ದ ಮ್ಯಾನ್ ವಾಸ್, ಇಟ್ ಮೀನ್ಸ್ ದ ಪಾಲಿಯೋಲಿಥಿಕ್ ಮ್ಯಾನ್, Mesolithic man and Neolithic man. The man was the particularly one places like that the valleys, ಅಂದ್ರೆ ಈ ಒಂದು ನದಿ ತೀರ ಪ್ರದೇಶಗಳಲ್ಲಿ ಏನಾಗ್ತಾನೆ ಅಂದ್ರೆ ವಾಸವಾಗೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ದ ಗ್ರೌತ್ ಆಫ್ ದಿ ನಂಬರ್ ಆಫ್ ದ ಸಿವಿಲೈಸೇಷನ್, ಆ ಒಂದು ಸ್ಥಳಗಳಲ್ಲಿ ಏನಾಗುತ್ತೆ ಅಂದ್ರೆ ಹಲವಾರು ನಾಗರಿಕತೆಗಳ ಬೆಳವಣಿಗೆ ಆಗೋದಕ್ಕೆ ಕಾರಣ ಆಗುತ್ತೆ ಅಂತ ನಾವು ನೋಡ್ತಾ ಬರ್ತೀವಿ. ಹಾಗಾದ್ರೆ ಈ ನಾಗರಿಕತೆಗಳ ಬೆಳವಣಿಗೆ ಆಗೋದಕ್ಕೆ ಸಹಾಯಕವಾಗಿರತಕ್ಕಂಥ ಸಂಶೋಧನೆಗಳು ಅಂತಕ್ಕಂಥದ್ದು ಯಾವ್ಯಾವು ಅಂದ್ರೆ the invention that helped the growth of civilization, the growth of civilization, ಯಾವ್ಯಾವ ಅಂಶಗಳು ಅಂತಕ್ಕಂಥದ್ದು ಬಹಳಷ್ಟು ಪ್ರಮುಖವಾಗಿ ನಾಗರಿಕತೆಗಳ ಬೆಳವಣಿಗೆ ಆಗೋದಕ್ಕೆ ಸಹಾಯವನ್ನು ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಬಂದ್ರೆ, ಅದರಲ್ಲಿ ಈ ಹೈನುಗಾರಿಕೆ ಅಂತಕ್ಕಂಥದ್ದು, ಮತ್ತೆ ಈ ಒಂದು ಬೆಂಕಿಯ ಉಪಯೋಗ ಅಂತಕ್ಕಂಥದ್ದು, ಲೋಹದ ಪಾತ್ರೆಗಳಾಗಿರ್ಬೋದು, ಮೀನು ಹಿಡಿಯುವಂತ ಒಂದು ಬಲೆಗಳಾಗಿರ್ಬೋದು, ಮತ್ತೆ ಅಲ್ಲಿ ಬಟ್ಟೆ ನೇಯುವುದಾಗಿರ್ಬೋದು, ಮತ್ತೆ ಈ ಗುಡಿಸಲು ಮತ್ತೆ ಹೊಸದಾಗಿರ್ತಕ್ಕಂಥ ಆಯುಧಗಳು, ಸಾಮಗ್ರಿಗಳನ್ನು ಕಂಡುಹಿಡಿದಿದ್ದು, ಇವೆಲ್ಲವೂ ಅಷ್ಟೇ ಈ ಒಂದು ನಾಗರಿಕತೆಗಳ ಬೆಳವಣಿಗೆಗೆ ಆಗೋದಕ್ಕೆ ಒಂದು ಪೂರಕವಾಗಿರ್ತಕ್ಕಂಥ ಒಂದು ವಾತಾವರಣ ಅಂತಕ್ಕಂಥದನ್ನ ನಿರ್ಮಾಣ ಮಾಡುತ್ತೆ. ಅಂದ್ರೆ the invention that helped the growth of civilization, the use of fire and what we called, so ನಾವೇನಂತಕ್ಕಂತೆ the cattle rearing, ಪಶುಪಾಲನೆ ಅಂತಕ್ಕಂಥದ್ದು, the use of weapons, upright forge and the tools making, ಉಪಕರಣಗಳ ಒಂದು ಬಳಕೆ ಅಂತಕ್ಕಂಥದ್ದು. These are the important the points, the innovations helped the growth of civilization. ಈ ಎಲ್ಲ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರಗಳು ಅಂತಕ್ಕಂಥದ್ದು ಮಾನವನ ವಿಕಾಸ ಆಗಿದ್ರ ಜೊತೆಗೆ ಈ ನಾಗರಿಕತೆಗಳ ಬೆಳವಣಿಗೆ ಆಗೋದಕ್ಕೆ ಕಾರಣ ಆಗುತ್ತೆ ಅಂತ ನಾವಿಲ್ಲಿ ನೋಡ್ತಾ ಬರ್ತೀವಿ. ಹಾಗಾದ್ರೆ ಮೊಟ್ಟ ಮೊದಲಿಗೆ ಕ್ರಿಸ್ತಪೂರ್ವ 6000 ಸುಮಾರಿಗೆ ಮನುಷ್ಯ ಮಾಡಿದ ಒಂದು ಬಹುದೊಡ್ಡ ಸಂಶೋಧನೆ ಏನಪ್ಪಾ ಅಂದ್ರೆ ಉಳುಮೆ ಮಾಡುವುದು ಅಂತಕ್ಕಂಥದ್ದು. ಏನಂತ ಕರಿತೀವಿ? ಉಳುಮೆ. ಓಕೆ, ಸೊ ಡ್ಯೂರಿಂಗ್ ದಿ ವೆರಿ ಇಂಪಾರ್ಟೆಂಟ್ ದ ಕಾನ್ಸೆಪ್ಟ್ ಆಫ್ ಅರೌಂಡ್ 6000 BCE, the man made the most important discovery, the discovery of the cultivation, the discovery of the cultivation. ಭೂಮಿಯನ್ನ ಉಳುಮೆ ಮಾಡಿದ್ದು ಮಾನವನ ಒಂದು ಬಹುದೊಡ್ಡವಾಗಿರ್ತಕ್ಕಂಥ ಒಂದು ಸಾಧನೆಯನ್ನಾಗಿ ನಾವಲ್ಲಿ ನೋಡ್ತಾ ಬರ್ತೀವಿ. ಹಾಗಾದ್ರೆ ಹೀಗೆ ಅವನು ಭೂಮಿಯನ್ನು ಉಳುಮೆ ಮಾಡೋದಕ್ಕೆ ಯಾವಾಗ ಪ್ರಾರಂಭ ಮಾಡ್ತಾನೆ, ಅಲ್ಲಿ ಅನೇಕ ಒಂದು ಆಹಾರ ಪದಾರ್ಥಗಳನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ತನ್ನ ಜೊತೆಗೆ ಅನೇಕ ಸಾಕು ಪ್ರಾಣಿಗಳನ್ನು ಸಾಕುವುದರ ಜೊತೆಗೆ ಹಲವಾರು ವಿಭಿನ್ನ ರೀತಿಯ ಬೆಳೆಗಳನ್ನು ಮತ್ತು ಪ್ರಾಣಿಗಳನ್ನು ಸಾಕೋದ್ರ ಜೊತೆಗೆ ಮಾನವ ಅಲ್ಲಿ ಏನಾಯ್ತು ಅಂದ್ರೆ ಹಲವಾರು ಸಾಮ್ರಾಜ್ಯಗಳು, ನಾಗರಿಕತೆಗಳ ಬೆಳವಣಿಗೆ ಆಗೋದಕ್ಕೆ ಕಾರಣ ಆಗುತ್ತೆ. ಓಕೆ, the discovery of the cultivation, this led to the most important the cattle rearing, and the man was lived in the particular place, ಒಂದು ಸ್ಥಳದಲ್ಲಿ ವಾಸ ಆಗೋದಕ್ಕೆ ನೆಲೆ ನೋಡ್ತಾನೆ. all the important the acceptable views of
ದ ರೈಸ್ ಆಫ್ ದಿ ನಂಬರ್ ಆಫ್ ದ ಸಿವಿಲೈಸೇಷನ್, ಹೀಗೆ ಹಲವಾರು ನಾಗರಿಕತೆಗಳ ಬೆಳವಣಿಗೆ ಆಗೋದಕ್ಕೆ ಕಾರಣ ಆಗುತ್ತೆ ಅಂತ ನಾವಿಲ್ಲಿ ನೋಡ್ತಾ ಬರ್ತೀವಿ. ಹಾಗಾದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಸಿವಿಲೈಸೇಷನ್? ಈ ನಾಗರಿಕತೆ ಅಂತಂದ್ರೆ ಏನು? ಈ ನಾಗರಿಕತೆ ಪದದ ಅರ್ಥ ಅಂತಕ್ಕಂಥದ್ದು ಏನು ಅಂತ ನೋಡ್ತಾ ಬಂದ್ರೆ, ನಾಗರಿಕತೆ ಅಂತಕ್ಕಂಥದ್ದು ನಾವು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದ ಹಿನ್ನೆಲೆಯಲ್ಲಿ ನೋಡ್ತಾ ಬಂದ್ರೆ ಮಾನವ ಸಮಾಜವಾಗಿದೆ. ಏನಂತ ಕರಿತೀವಿ ನಾವು ಅದನ್ನ? ಮಾನವ ಸಮಾಜ. ಮಾನವ ಸಮಾಜ ಅಂದ್ರೆ ವಾಟ್ ಈಸ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ದ views such as the human society, the civilization which means the human society. ಸೊ ನಾಗರಿಕತೆ ಅಂದ್ರೆ ಏನಪ್ಪಾ ಅಂತಂದ್ರೆ ಮಾನವ ಸಮಾಜ. ಏನಂತ ಕರಿತೀವಿ ನಾವು ಅಂದ್ರೆ ಇಟ್ ಇಸ್ ದ ಕ್ಲಿಯರ್ಲಿ ಡಿಫೈನ್ಡ್ ಫಾರ್ ದ human society. It is derived from the English word, the Latin word the civilis. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಈ ನಾಗರಿಕತೆ ಅನ್ನುವಂಥ ಒಂದು ಪದ ಯಾವ ಭಾಷೆಯಿಂದ ಬಂದಿದೆ ಅಂದ್ರೆ ಈ ಒಂದು ಲ್ಯಾಟಿನ್ ಭಾಷೆಯ, ಯಾವ ಭಾಷೆ? ಲ್ಯಾಟಿನ್ ಭಾಷೆಯ ಸಿವಿಲಿಸ್ ಅಂತಕ್ಕಂಥದ್ದು. ಲ್ಯಾಟಿನ್ ಭಾಷೆಯ ಸಿವಿಲಿಸ್, ಈ ಲ್ಯಾಟಿನ್ ಭಾಷೆಯ ಸಿವಿಲಿಸ್ ಅಂತಕ್ಕಂಥ ಒಂದು ಪದದಿಂದ ಬಂದಿದೆ. ಸಿವಿಲಿಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಗರ ಅಥವಾ ನಗರ ರಾಜ್ಯಗಳು ಅಂತ ಕರೀತಾ ಬರ್ತೀವಿ. ಇದು ಒಂದು ಮಾರ್ಕ್ಸ್ ಕೇಳ್ತಾರೆ ವಿದ್ಯಾರ್ಥಿಗಳೇ. ಸೊ ಏನ್ ನಾಗರಿಕತೆಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ರೆ, ನಾಗರಿಕತೆ ಎಂಬ ಪದವು ಲ್ಯಾಟಿನ್ ಭಾಷೆಯ ಸಿವಿಲಿಸ್ ಎಂಬ ಒಂದು ಪದದಿಂದ ಬಂದಿದ್ದು. ಸಿವಿಲಿಸ್ ಅಂತಂದ್ರೆ ನಗರ ಅಥವಾ ನಗರ ರಾಜ್ಯಗಳು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ದ ಟರ್ಮ್ civilization is derived from Latin word the civilis. The civilis which means the city or city states. The city or city states. ಸೊ ಇದ್ರ ಬಗ್ಗೆ ನಾನು ನಾಗರಿಕತೆ ಮತ್ತು ಸಂಸ್ಕೃತಿ ಅಂತಕ್ಕಂಥದ್ದು ಎಷ್ಟು ವಿಭಿನ್ನವಾಗಿರುತ್ತೆ, ಅವುಗಳ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಏನು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಮೊದಲಿಗೆ ನಾವು ನೋಡ್ತಾ ಬರೋಣ, ಏನು ಫಸ್ಟ್ಗೆ ವಾಟ್ ಈಸ್ ದ ಡಿಫ್ರೆನ್ಷಿಯೇಟೆಡ್ ಬಿಟ್ವೀನ್ ದ ಕಲ್ಚರ್ ಅಂಡ್ ಸಿವಿಲೈಸೇಷನ್? ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಡುವಿನ ಇರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಏನೇನು ವ್ಯತ್ಯಾಸಗಳು ಕಂಡು ಬರುತ್ತೆ ಅಂತ ನಾವು ನೋಡ್ತಾ ಬಂದ್ರೆ, ನೋಡಿ ಕನ್ನಡ ಮೀಡಿಯಂ ಅಲ್ಲಿ ನಾನು ನೀಟಾಗಿ ನಿಮ್ಗೆ ಒಂದು ವಾಟ್ಸಪ್ ಮಾಡಿದ್ದೀನಿ. ಸೊ ಅದರಲ್ಲಿ ನೋಡ್ಕೊಳ್ಳಿ ಅದನ್ನ. ಸೊ ಜಸ್ಟ್ ಇದೆಲ್ಲ ನಿಮ್ಗೆ ಇಂಗ್ಲೀಷಲ್ಲೇ ಬರ್ತಿದ್ದೀನಿ. ಸೊ ಅದನ್ನ ಅರ್ಥ ಮಾಡ್ಕೊಂಡು ತಿಳ್ಕೊಳ್ಬೇಕಾಗುತ್ತೆ. ನಾನು ಹೇಳೋ ಪಾಯಿಂಟ್ಸ್ ಅನ್ನು ಅಬ್ಸರ್ವ್ ಮಾಡಿ. ಓಕೆನಾ? ನೋಡಿ, ನಾಗರಿಕತೆ ಮತ್ತು ಸಂಸ್ಕೃತಿ. ನೋಡಿ, ಸಂಸ್ಕೃತಿ ಮತ್ತು ನಾಗರಿಕತೆ ಇಲ್ಲಿ ವ್ಯತ್ಯಾಸಗಳನ್ನು ನಿಮಗೆ ನಿಮಗೆ ವಾಟ್ಸಪ್ ಮಾಡಿದ್ದೀನಿ. ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಡುವಿನ ವ್ಯತ್ಯಾಸ, ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಡುವಿನ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ನಿಮಗೆ ನಾನು ಸೊ ವ್ಯತ್ಯಾಸಗಳ ಬಗ್ಗೆ ಕಳಿಸ್ಕೊಟ್ಟಿದ್ದೀನಿ. ಅದನ್ನು ನೀಟಾಗಿ ಬರ್ಕೋಬೇಕಾಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಬರ್ಬಿಟ್ಟು ನಾನು ಕಳಿಸಿ ನೋಡಿ. ಮೊದಲಿಗೆ ಇಂಗ್ಲೀಷಲ್ಲಿ ಬರ್ತಿದ್ದೀನಿ. ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಇತ್ತು ಅಂದ್ರೆ ನೋಡ್ಕೊಳ್ಳಿ. ಓಕೆನಾ? ನೋಡಿ, ಈ ಸಂಸ್ಕೃತಿ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಇದು ಅಂತರ್ಗತವಾದದ್ದು. ದ ಮೋಸ್ಟ್ ಆಫ್ ಇಟ್ is internal. Okay, the culture, the most of it is internal. ಇದು ಅಂತರ್ಗತವಾದದ್ದು. civilization it is external. ಇದು ಬಾಹ್ಯವಾದದ್ದು ಅಥವಾ ಬಾಹ್ಯ ಸ್ವರೂಪವನ್ನು ಹೊಂದಿರತಕ್ಕಂಥದ್ದು. ಓಕೆ, ಇಟ್ is the most of it is internal, it is external. ಇದು ಏನಂತ ಕರಿತೀವಿ ಅಂತಂದ್ರೆ ಇಟ್ ಮೀನ್ಸ್ ಬಾಹ್ಯ ಸ್ವರೂಪದಿಂದ ಕೂಡಿರ್ತಕ್ಕಂಥದ್ದು ಅಂತ. ಅಂದ್ರೆ ನೋಡಿ, ಸಂಸ್ಕೃತಿ ಮತ್ತು ನಾಗರಿಕತೆ ಎರಡೂ ಒಂದೇನಾ ಅಂತ ನಾವಿಲ್ಲಿ ನೋಡ್ತಾ ಬಂದಾಗ ನೋಡಿ, ಸಂಸ್ಕೃತಿನೇ ಬೇರೆ ಆಗಿರುತ್ತೆ, ನಾಗರಿಕತೆನೇ ಬೇರೆ ಆಗಿರುತ್ತೆ. ಸಂಸ್ಕೃತಿ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿ ಅಂದ್ರೆ ನಾವೇನು ಮಾತಾಡ್ತೀವಿ, ನಾವು ಹಾಕುವಂಥ ಬಟ್ಟೆ, ನಮ್ಮ ಒಂದು ಹೇರ್ ಸ್ಟೈಲ್ ಆಗಿರ್ಬೋದು, ನಮ್ಮ ವೇಷ ಭೂಷಣ, ಆಚಾರ ವಿಚಾರ, ಉಡುಗೆ ತೊಡುಗೆ, ಇವೆಲ್ಲ ಯಾವ್ದು ಬರುತ್ತೆ ಅಂದ್ರೆ ಸಂಸ್ಕೃತಿಗೆ ಬರುತ್ತೆ. ಅರ್ಥ ಮಾಡ್ಕೋಬೇಕು. ಫಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಡುವಿನ ವ್ಯತ್ಯಾಸ. ನಾಗರಿಕತೆ ಅಂದ್ರೆ ನಗರ ಅಥವಾ ನಗರ ರಾಜ್ಯಗಳು. ಸಂಸ್ಕೃತಿ ಅಂತಂದ್ರೆ ಸಂಪ್ರದಾಯ, ಪದ್ಧತಿ, ಆಚಾರ ವಿಚಾರ, ಉಡುಗೆ ತೊಡುಗೆ, ವೇಷ ಭೂಷಣ, ಎಲ್ಲ ಒಂದು ಪ್ರಮುಖವಾಗಿರುವಂತಹ ವಿಚಾರಗಳು ಅಂತಕ್ಕಂಥದ್ದು ನಾವು ಈ ಒಂದು ಸಂಸ್ಕೃತಿಯಲ್ಲಿ ನಾವು ನೋಡ್ತಾ ಬರ್ತೀವಿ. ಹಾಗಾದ್ರೆ ಇವೆರಡರ ನಡುವಿನ ನಿರಂತರವಾಗಿರ್ತಕ್ಕಂಥ ವ್ಯತ್ಯಾಸ ಅಂತಕ್ಕಂಥದ್ದು ಸಹ ಇಂಪಾರ್ಟೆನ್ಸ್ ಆಗಿರುತ್ತೆ. ಯಾವುದೇ ಒಂದು ಸಮಾಜ ಇತ್ತು ಅಂದ್ರೆ ಅಲ್ಲಿ ನಾಗರಿಕತೆನೂ ಇರಬೇಕು, ಮತ್ತೊಂದು ಏನಿರಬೇಕು, ಸಂಸ್ಕೃತಿ ಅಂತಕ್ಕಂಥದ್ದು ಸಹ ಬಹಳಷ್ಟು ಮುಖ್ಯವಾಗಿ ಇರಬೇಕಾಗುತ್ತೆ. ಸೊ ಹಾಗಾದ್ರೆ ಏನು ಸಂಸ್ಕೃತಿ ಅಂತಂದ್ರೆ ನಾವೇನು ನೋಡ್ತೀವಿ ಅಂದ್ರೆ ನಮ್ಮ ಅಂತರ್ಗತವಾಗಿ ನಾವು ಹೆಂಗ್ ಬಿಹೇವ್ ಮಾಡ್ತೀವಿ ಹಂಗೆ ಬರತಕ್ಕಂಥದ್ದು. ಇವಾಗ ನಾವು ಕ್ಯಾಶುಯಲ್ ಆಗಿ ಏನು ಸಂಸ್ಕೃತಿ ಇದೆಯಪ್ಪ ಅಂತ ನಾವು ಕ್ಯಾಶುಯಲ್ ಆಗಿ ಬೈಬೇಕಾದ್ರೆ ನೋಡ್ತಾ ಇರ್ತೀವಿ. ಸಂಸ್ಕೃತಿ ಅಂತಂದ್ರೆ ಅಂತರ್ಗತ, ಇಟ್ ಈಸ್ ಇಂಟರ್ನಲ್, ಇಟ್ ಈಸ್ ದ ಸಿವಿಲೈಸೇಷನ್ ಕಂಡು ಕಾಣಿಸುತ್ತೆ ಅಲ್ವಾ. ಯಾವುದೋ ಒಂದು ಬಿಲ್ಡಿಂಗ್ಸ್ ಮಾಡಿದಾರೆ ಅಂದ್ರೆ ಅದು ನಾಗರಿಕತೆ. ಏನು ನಾಗರಿಕತೆ, ಏನು ಸಿವಿಲೈಸೇಷನ್ ಆಗಿದೆಯಪ್ಪ, ನಾವು ಈ ತರ ಹೇಳ್ತಾ ಬರ್ತೀವಿ. ಅರ್ಥ ಆಗ್ತಿದೆಯಲ್ವಾ? ನಾಗರಿಕತೆ ಸಂಸ್ಕೃತಿ ಅಂದರೆ ಇದು ಅಂತರ್ಗತವಾದದ್ದು, ನಾಗರಿಕತೆ ಅಂತಂದ್ರೆ ಇದು ಬಾಹ್ಯ ಸ್ವರೂಪವುಳ್ಳದ್ದು. ನೋಡಿ, ಈ ಸಂಸ್ಕೃತಿಯಲ್ಲಿ ಏನೇನು ಬರುತ್ತೆ ಅಂದ್ರೆ ಕಲೆ, ಸಾಹಿತ್ಯ, ಧರ್ಮ, ತತ್ವಜ್ಞಾನ,
ಮತ್ತು ಅಲ್ಲಿ ಕಂಡು ಬರ್ತಕ್ಕಂಥ ಏನು ನಾವು ನೋಡ್ತಾ ಬರ್ತೀವೋ ಈ ಒಂದು ಫುಡ್ ಅಂಡ್ ಡ್ರೆಸ್ ಅಂದ್ರೆ ಆಹಾರ ಮತ್ತು ಉಡುಗೆ ತೊಡುಗೆಗಳು ಅಂತ ನೋಡ್ತಾ ಬರ್ತೀವಿ. ಸೊ ಇವೆಲ್ಲವೂ ಸಹ ಏನ್ರಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಈ ಒಂದು ಸಂಸ್ಕೃತಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ವಿಚಾರವಾಗಿರುತ್ತೆ. ನಾಗರಿಕತೆ ಅಂತ ನಾವು ನೋಡ್ತಾ ಬಂದ್ರೆ ಈ ನಾಗರಿಕತೆಯಲ್ಲಿ ಬರ್ತಕ್ಕಂಥದ್ದು ಏನನ್ನು ನೋಡ್ತಾ ಬರ್ತೀವಿ ಅಂದ್ರೆ ಹಳ್ಳಿಗಳು, ಪಟ್ಟಣಗಳು, ನಗರಗಳು ಇವೆಲ್ಲವೂ ಸಹ ಏನ್ ನೋಡ್ತೀವಿ ಅಂದ್ರೆ ಈ ಒಂದು ನಾಗರಿಕತೆಯಲ್ಲಿ ಬರ್ತಕ್ಕಂಥ ಒಂದು ಸನ್ನಿವೇಶ ಅಂತಕ್ಕಂಥದ್ದಾಗಿರುತ್ತೆ. ಹಾಗಾದ್ರೆ ಸೊ ಇದು ಇಟ್ ಹ್ಯಾಸ್ ನೋ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಅಂದ್ರೆ ಸೊ ಈ ಸಂಸ್ಕೃತಿಯಲ್ಲಿ ಏನು ಕಂಡು ಬರುತ್ತೆ ಅಂತಂದ್ರೆ ಇದು ವ್ಯಕ್ತಿಗತವಾಗಿ ನಾವು ನೋಡ್ತಾ ಬರೋದಂದ್ರೆ ಬಹಳಷ್ಟು ವಿಭಿನ್ನ ರೀತಿಯಿಂದ ಕೂಡಿರ್ತಕ್ಕಂಥ ಒಂದು ಸಂಸ್ಕೃತಿಯ ಸನ್ನಿವೇಶ. ಇನ್ನು ಉಳಿದಿರುವಂಥ ಪಾಯಿಂಟ್ಸ್ ಅನ್ನು ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಸೊ ಎಷ್ಟು ಇಂಪಾರ್ಟೆಂಟ್ಸ್ ಆಗಿ ನೋಡ್ಕೊಂಡಿರಿ. ಇದನ್ನ ಇನ್ನೊಂದ್ಸತಿ ನಾನು ರಿಪೀಟ್ ಮಾಡ್ತೀನಿ. ನಾಳೆ ನಮಗೆ ಕ್ಲಿಯರ್ ಆಗಿ ನಾಗರಿಕತೆ ಅಂದ್ರೆ ಏನು, ಸಂಸ್ಕೃತಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ವಿಚಾರವಾಗಿ ಇಟ್ಕೊಂಡು ನಾಳೆ ಕ್ಲಾಸ್ನಲ್ಲಿ ನಾವು ಸ್ಪಷ್ಟವಾಗಿ ಮಾತಾಡ್ತೀವಿ.